ಗದ್ದೆ ಬೈಲ್ ಬೋರಲ್ಲಿ ನೀರು ಕಮ್ಮಿ ಆಗಿಬಿಟ್ಟಿತ್ತು. ಏನೋ ಆಗೋಯ್ತಲ್ಲಪ್ಪ ಈ ಬಿರುಬೇಸಿಗೆಯಲ್ಲಿ ಅಂತ ಭಯನೇ ಆಗೋಗಿತ್ತು. ಆಮೇಲೆ ಲೆಂತ್ ತೆಗ್ಸಿ ನೋಡಿದ್ಮೇಲೆ ಗೊತ್ತಾಯಿತು ಲೆಂತ್ ಎಲ್ಲ ತೂತಾಗೋಗಿದ್ದು ಅಂತ. ಈ ಬೋರ್ಗೆ ಪಂಪು ಮೋಟ್ರು ಲೆಂತು ಬಿಟ್ಟು ಸುಮಾರು 10 ವರ್ಷ ಆಗಿತ್ತು. ಅವತ್ತಿಂದ ತಗ್ಸೇ ಇರಲಿಲ್ಲ. ಹಾಗಾಗಿ ಹೋಗಿರೋ ಲೆಂತೆಲ್ಲ ತೆಗೆದು ಹೊಸ ಲೆಂತ್ಗಳನ್ನ ಹಾಕಿ ಸೀದಾ ತೋಟದ ಕಡೆ ಹೊರಟು. ಇನ್ನು ಸೌತೆಕಾಯಿ ರೇಟು ಬಿದ್ದೋಯ್ತು, ನಮ್ಮ ಸೌತೆ ಗಿಡನೂ ಮುಗ್ದೋಯ್ತು. ಹಾಗಾಗಿ ಸೌತೆ ಗಿಡ ಎಲ್ಲನೂ ಇರಿಸ್ಬಿಟ್ಟಿದ್ವಿ ಒಣಗಾದ್ಮೇಲೆ ಎಳ್ಸಾಕಕ್ಕೆ ಅಂತ. ಇನ್ನು ಈ ಟೊಮೊಟೊ ಗಿಡನ ಸೆಕೆಂಡ್ ಬ್ಯಾಚಿಗೆ ಹಾಕಿದ್ವಿ. ನಾವು ತಂದು ಹಾಕ್ದಂಗೆಲ್ಲ ಸಸಿಗಳು ಒಣಗೋಗ್ತಾನೆ ಇದ್ದವು. 3 ಸಲ ಸಸಿ ತರಿಸಿ ಹಾಕಿಸಿ ಈಗ ಹಂಗೋ ಹಿಂಗೋ ಸ್ವಲ್ಪ ಮಟ್ಟಿಗೆ ಬೆಳೆದು ನಿಂತಿದ್ದಾವೆ. ಒಂದೊಂದು ಸಸಿ ಕಂಕ್ಳಕ್ಕಿತ್ತು ಹೂವು ಪೀಚು ಆಗಿದ್ರೆ, ಇನ್ನೊಂದು ಈಗೀಗ ಬೇರು ಬಿಡ್ತಾ ಇದ್ದಾವೆ. ಏನು ಮಾಡೋಕ್ಕಾಗಲ್ಲ. ಹೋದಂಗೆ ಸಸಿ ತಂದು ಹಾಕಿ ಈ ರೀತಿ ಆಗೋಗ್ಬಿಟ್ಟು. ಇನ್ನು ತೋಟದ ಹತ್ರ ಇರೋ ನುಗ್ಗೆ ಗಿಡದಲ್ಲಂತೂ ಸಖತ್ ಹೂವು ಪೀಚ್ಗಳು ಬಿಟ್ಟಿದ್ದು. ನಾವೀಗ ತೋಟದ ಹತ್ರ ಬಂದಿರೋದು ಪೈಪ್ ಕ್ಲೀನ್ ಮಾಡೋಕ್ಕೆ ಅಂತ ಹೇಳಿ. ಹೊಸ ಬೆಡ್ ಹಾಕಿ ರೆಡಿ ಮಾಡಿದಾಗ ನಾರ್ಮಲ್ ಆಗಿ ಪೈಪ್ ಕ್ಲೀನ್ ಮಾಡ್ತೀವಿ. ಆದರೆ ಇದು ಸೆಕೆಂಡ್ ಬೆಡ್ ಆಗಿರೋದ್ರಿಂದ ಪೈಪ್ಗಳ ಎಂಡ್ ಕ್ಯಾಪ್ನ ಬಿಚ್ಚಿ ಕ್ಲೀನ್ ಮಾಡಬೇಕು. ಪೈಪ್ನ ಮೊದಲೇ ಎಲ್ಲ ಓಪನ್ ಮಾಡಿ ಬಿಟ್ಟು ಬಂದಿದ್ರು. ಮೋಟ್ರ್ ಲೈನ್ ಬಂತು ಅಂತ ಅಂದ್ಬಿಟ್ಟು ನಾವು ಎಲ್ಲರೂ ಕೂಡ ಹೋದ್ವಿ. ಅಷ್ಟೊತ್ತಿಗಾಗಲೇ ಸಾಕಷ್ಟು ಗಲೀಜೆಲ್ಲ ಹೋಗ್ಬಿಟ್ಟಿತ್ತು. ಇನ್ನೂ ಏನಾದರೂ ಮಧ್ಯದಲ್ಲಿ ಸ್ಟ್ರಕ್ ಆಗಿದ್ರೆ ಇರಲಿ ಅಂತ ಅಂದ್ಬಿಟ್ಟು ಈ ರೀತಿ ತೊಗೊಂಡ್ಬಿಟ್ಟು ಬಿಟ್ಟರೆ ಮಧ್ಯದಲ್ಲಿ ಇರೋ ಅಂತಹ ಪಾಚಿ ಮತ್ತು ಸಿಲ್ಟು ಕೂಡ ಬರುತ್ತೆ. ಈ ರೀತಿ ಪೈಪ್ನೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಅದನ್ನು ಕ್ಲೋಸ್ ಮಾಡಬೇಕು. ಎಲ್ಲ ಪೈಪ್ಗಳನ್ನು ಕ್ಲೀನ್ ಮಾಡಿ ಚೆಕ್ ಮಾಡಿದ್ವಿ. ನಮ್ಮ ಕಡೆ ನವಿಲುಗಳು ಜಾಸ್ತಿ ಇರೋದ್ರಿಂದ ನೀರು ಕುಡಿಯೋಕೆ ಅಂತ ಅಂದ್ಬಿಟ್ಟು ಎಷ್ಟೋ ನವಿಲುಗಳು ಪೈಪ್ ಕುಕ್ಕಿ ತೂತ ಮಾಡಿಬಿಟ್ಟಿರ್ತವೆ. ಇನ್ನು ಇದು ಯಾವುದೋ ಬಳ್ಳಿ ತುಂಬ ಸೂಪರ್ ಆಗಿದೆ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊತಾ ಇದ್ರೆ ನಮ್ಮ ಯಜಮಾನ್ರು ಆ ಕಾಯಿ ಮುಟ್ಬೇಡ, ಅದು ನಸ್ಕುನಿ ಕಾಯಿ ಅಂತ ಹೇಳಿ ಕೈ ಕಟ್ತಾ ಬರುತ್ತೆ, ಫಸ್ಟ್ ಹೋಗಿ ಕೈ ತೊಳ್ಕೊ ಅಂತ ಅಂದರು. ಪೈಪೆಲ್ಲ ಕಟ್ಟಾದ್ಮೇಲೆ ಎಲ್ಲ ಲೈನು ಒಂದು ಸಲ ಕ್ಲೀನಾಗಿ ಚೆಕ್ ಮಾಡಿ ನೀರು ಹೋಗ್ತಿದೆಯಾ ಇಲ್ವಾ ಅಂತ ಹೇಳಿ ನಮ್ಮ ಗುಂಡುಂಗೆ ಅಚ್ಚೆ ಸೊಪ್ಪು ತೊಗೊಂಡು ಸೀದಾ ಮನೆ ಕಡೆ ಹೊರಟ್ವಿ. ಇದಾಗಿತ್ತು ಇವತ್ತು ನಮ್ಮ ದಿನಚರಿ.